ರಾಜಕೀಯ ಸುದ್ದಿ ದಿನ ಇದ್ದದ್ದೇ, ನಾವದನ್ನ ಹೇಳ್ತೀವಿ, ನೀವು ಕೇಳ್ತೀರಿ. ಆದ್ರೆ ಇವತ್ತು ಆ ರಾಜಕೀಯ ಸುದ್ದಿಯನ್ನ ಸ್ವಲ್ಪ ಮುಂದಕ್ಕೆ ತಳ್ಳಿ ಮೊದಲಿಗೆ ನಮ್ಮ ರಾಜ್ಯದ ಅನ್ನದಾತರ ಸಮಸ್ಯೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ನಾವು ನೀವು ತಿನ್ನೋ ಅನ್ನವನ್ನ ನೀಡೋ ನಿಜ ಭಗವಂತ ನಮ್ಮ ರೈತರು ಮಳೆಗಾಗಿ ಕಾದು ಕಾದು ಬಸವಳಿದಿದ್ದಾರೆ. ಬರ ಯಾವ ಮಟ್ಟಿಗೆ ಇದೆ ಅನ್ನೋದಕ್ಕೆ ನಾವು ತೋರಿಸೋ ಈ ವರದಿ ಸಾಕ್ಷಿ. ಬೇರೆ ಎಲ್ಲ ರಾಜ್ಯದಲ್ಲಿ ಅಬ್ಬರಿಸುವ ಮಳೆರಾಯ ಕರ್ನಾಟಕದ ಕಡೆ ತಲೆ ಹಾಕಿ ಮಲಗ್ತಿಲ್ಲ. ತಮಿಳುನಾಡಲ್ಲಿ ಮಳೆಯಾಗ್ತಿದೆ, ಮಹಾರಾಷ್ಟ್ರದ ಕಥೆ ಹೇಳೋದೇ ಬೇಡ. ಕೇರಳದಲ್ಲಿ ಸಾಧಾರಣ ಮಳೆ ಇದೆ. ಆದ್ರೆ ಕರ್ನಾಟಕದಲ್ಲಿ 50 ವರ್ಷದಲ್ಲೇ ಅಧಿಕ ಮಳೆ ಕೊರತೆ ಉಂಟಾಗಿದೆ. ಅರ್ಧ ರಾಜ್ಯಕ್ಕೆ ಕುಡಿಯೋ ನೀರಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಟ್ಯಾಂಕರ್ ಕಳಿಸ್ತಿದೆ. ಕೆಆರ್ಎಸ್ ಬರಿದಾಗ್ತಿದೆ, ಕೆರೆಗಳು ಖಾಲಿಯಾಗಿವೆ. ಕಣ್ವ, ನಾರಾಯಣಪುರ, ಭದ್ರಾ, ಆಲಮಟ್ಟಿ ಸೇರಿದಂತೆ ಇರೋ ಬರೋ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಇಳಿದಿದೆ. ಏನು ಒಂದು ಇಗ್ಲೂರು ಡ್ಯಾಮ್ನಿಂದ ಏನು ನೀರಾವರಿ ಆಗ್ತಾ ಇತ್ತು, ಭಾಳಷ್ಟು ಕೆರೆಗಳು 36-40 ಕೆರೆಗಳು ಏನು ತುಂಬಿತ್ತು, ಇದು ಕಣ್ವ ಡ್ಯಾಮ್ ಏನು ತುಂಬಿತ್ತು, ಇವತ್ತು ಎಲ್ಲ ಕಡಿಮೆ ಆಗಿದೆ, ಬರ್ದಾ ಹೋಗಿವೆ. ಮೈನರ್ ಟ್ಯಾಂಕ್ಗಳೆಲ್ಲ ಬರ್ದಾ ಹೋಗಿವೆ. ಕೆಆರ್ಎಸ್ ಬರ್ದಾಗಿದ್ದು 70 ಅಡಿ ಬಂದಿದೆ. ಕುಡಿಯೋ ನೀರಿಗೆ ಅಲ್ಲೂ ತೊಂದರೆ ಆಯ್ತಾ ಇದೆ ಬೆಂಗಳೂರಿಗೆ. ಇವತ್ತು ರೈತರನ್ನ ಮತ್ತು ಜನಜನ ನೀರು ತೊಂದರೆ ಆಗದೆ ನೋಡ್ಕೋಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಏನ್ ಸರ್, ನಮ್ಮ ಕತೆ ಹಿಂಗಾಗೋಯ್ತು. ದನ ಕರುಗಳಿಗೆ ಮೇವಿಲ್ಲ, ನಮಗೆ ಮಟ್ಟಿಗೆ ಇಟ್ಟಿಲ್ಲ, ಕುದಿಸುವ ದನಿಗೆ ನೀರೇ ಇಲ್ಲ. ಈ ಪರಿಸ್ಥಿತಿ ಯಾಕೆ ನಿಂತದೆ? ಕೆರೆಗಳಲ್ಲಿ ನೀರು ಇಲ್ಲ. ರಾತ್ರಿ ಬಿತ್ತನೆ ಹಾಕಿರಿ, ಮಳೆ ಇಲ್ಲ, ಹನಿ ಇಲ್ಲ, ಏನಂದ್ರೆ ಏನಿಲ್ಲ. ನಮ್ಗೆ ವ್ಯವಸಾಯ ಮುಂಚೆ ಏನಾದ್ರು ಒಂದು ದಾರಿ ತೋರ್ಬೇಕು. ದನ ಕರುಗಳಿಗೆ ಮೇವೂ ಇಲ್ಲ. ರಾಜ್ಯದಲ್ಲಿ ಈ ಬಾರಿ ಮಳೆ ಕೊರತೆಯಾಗಿದೆ. ನಮ್ಮವರಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ಈ ವರ್ಷ ತಮಿಳುನಾಡಿಗೆ ನೀರು ಬಿಡಲು ಆಗಲ್ಲ ಎಂದು ಸಚಿವ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ತಮಿಳುನಾಡು ಹತ್ರ ನಾವು ಜಗಳ ಮಾಡಕ್ಕೆ ಇಷ್ಟ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದ್ದಾರೆ. ಈ ಕೋಲಾರು ತುಮಕೂರು ಕಡೆ ನೀರಿಗೆ ಒಂದು ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್. ಎಷ್ಟೋ ಒಳಗಡೆ ನೀವೊಂದು ನೋಟಿಫಿಕೇಶನ್ ಮಾಡಬೇಕು ಅಂತ. ನಾವು ಅದನ್ನ ಅವ್ರ ವಾಸ್ತವಾಂಶ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಯಾವ ನೀರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲಿವರೆಗೆ ಸ್ವಲ್ಪ ಪಾಲಿಸಿನಲ್ಲಿ ಗ್ರಿಪ್ ಸಿಗ್ತಕ್ಕಂಗೆ, ಜನಕ್ಕೆ ಜಾಸ್ತಿ ಇನ್ಶೂರೆನ್ಸ್ ಸಿಗ್ತಕ್ಕಂಗೆ ನಾವು ಕಾನೂನುಗಳು ತರೋದಿಲ್ಲ. ಎರಡನೇದು ಸ್ಯಾಂಪಲ್ಸ್ ಡ್ರಾ ಏನ್ ಮಾಡ್ತೀವಿ ಅದನ್ನ ಜಾಸ್ತಿ ಆಗಬೇಕು. ಆ ಸ್ಯಾಂಪಲ್ಸ್ ಡ್ರಾ ಜಾಸ್ತಿ ಮಾಡಿದ್ರೆ ಯೂನಿಫಿಕೇಶನ್ ಆಗುತ್ತೆ, ಜಾಸ್ತಿ ಜನಕ್ಕೆ ಬೆನಿಫಿಟ್ ಸಿಗುತ್ತೆ ಅಂತ ನನ್ನ ವಾದ. ಇದೇ ಮಾತನ್ನ ಸಚಿವರ ಹತ್ರ ಮಾತನಾಡ್ತೀವಿ. ಖಂಡಿತವಾಗ್ಲೂ ಜನಕ್ಕೆ ಜಾಸ್ತಿ ಇನ್ಶೂರೆನ್ಸ್ ಸಿಗಬಹುದು ಅಂತ ನನ್ನ. ಸರ್ಕಾರಕ್ಕೆ ಅಸಲಿ ವಿರೋಧ ಪಕ್ಷ ಅಂದ್ರೆ ನಾವು, ಅಂದ್ರೆ ಮಾಧ್ಯಮದವರು. ಯಾಕಂದ್ರೆ ಸರ್ಕಾರ ಮರೆಯೋ ಜನರ ಸಮಸ್ಯೆಗಳನ್ನ, ಜನ ಅನುಭವಿಸೋ ಬವಣೆಗಳನ್ನ ಪದೇ ಪದೇ ನೆನಪು ಮಾಡೋ ಕೆಲಸ ನಮ್ಮದು. ಹಾಗಾಗಿ ಬಾರದ ಮಳೆಯಿಂದ ನೊಂದು, ಬರದಿಂದ ಬೆಂದು, ಸಾಲದ ಶೂಲದಲ್ಲಿ ಬಳಲಿ ಬದುಕೇ ಬೇಡ ಅಂತ ನಿರ್ಧರಿಸಿ ಆತ್ಮಹತ್ಯೆಗೆ ಶರಣಾದ ರೈತರನ್ನ ಸರ್ಕಾರಕ್ಕೆ ನೆನಪು ಮಾಡೋ ಪ್ರಯತ್ನ ನಾವು ಮಾಡ್ತಿದೀವಿ. ನಾವು ಕೊಡ್ತಿರೋ ಲೆಕ್ಕ ಹಾಗೆ ಆತ್ಮಹತ್ಯೆಗೆ ಶರಣಾದ ರೈತರ ಸಂಗತಿ ಸರ್ಕಾರಕ್ಕೆ ತಲುಪಲಿ ಅನ್ನೋದಷ್ಟೇ ನಮ್ಮ ಆಶಯ. ಇಮಾಮ್ ಸಾಬ್ ಅವರಾದ ಗ್ರಾಮದವರು ಕಲಬುರಗಿ ಜಿಲ್ಲೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ ಜೂನ್ ತಿಂಗಳ 25ನೇ ತಾರೀಕು. ಅಲ್ಲಿಗೆ ನಿಲ್ಲಿಲ್ಲ ಪಟ್ಟಿ. ಶಿವಪ್ಪ ಕೊಗ್ಗನೂರು ಗ್ರಾಮ ದಾವಣಗೆರೆ ಜಿಲ್ಲೆ ವಿಷ ಸೇವಿಸಿ ಜೂನ್ 28ರಂದು ಆತ್ಮಹತ್ಯೆಗೆ ಶರಣಾದ ರೈತ ಈತ. ಶೇಖರಪ್ಪ ಮಾಚಗೊಂಡಾಳ ಗ್ರಾಮದವರು ಯಾದಗಿರಿ ಜಿಲ್ಲೆ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಜೂನ್ 28ನೇ ತಾರೀಕು. ಚಂದ್ರಪ್ಪ ಗೋಂದಿ ಗ್ರಾಮದವರು ಹಾವೇರಿ ಜಿಲ್ಲೆಯವರು ನೇಣಿಗೆ ಶರಣಾಗಿದ್ದು ಜೂನ್ 28ನೇ ತಾರೀಕು. ಹಾಗೆ ಸಿದ್ದಲಿಂಗಪ್ಪ ಮಾಸಣಗಿ ಗ್ರಾಮದವರು ಹಾವೇರಿ ಜಿಲ್ಲೆ ನೇಣಿಗೆ ಶರಣಾಗಿದ್ದು ಜೂನ್ 28ನೇ ತಾರೀಕು. ಹಾಗೆ ಬಿಕೆ ಲೋಕೇಶ್ ಬನ್ನಿಕೊಪ್ಪೆ ಗ್ರಾಮದವರು ರಾಮನಗರ ಜಿಲ್ಲೆ ನೇಣಿಗೆ ಶರಣಾಗಿದ್ದು ಜೂನ್ 30ನೇ ತಾರೀಕು. ಬಸವರಾಜು ಮೂಡೂರು ಗ್ರಾಮದವರು ಹಾನಗಲ್ ನೇಣಿಗೆ ಶರಣಾಗಿದ್ದು ಜೂನ್ 30ನೇ ತಾರೀಕು. ವಿಠ್ಠಲ ಚೌಹಾಣ್ ಬೋದೂರು ತಾಂಡದವರು ಕೊಪ್ಪಳ ಜಿಲ್ಲೆ ನೇಣಿಗೆ ಶರಣಾಗಿದ್ದು ಜುಲೈ 1ನೇ ತಾರೀಕು. ಶಿವಪ್ಪ ಬ್ಯಾಡಗಿ ಹಾವೇರಿ ಜಿಲ್ಲೆ ನೇಣಿಗೆ ಶರಣಾಗಿದ್ದು ಜುಲೈ 1ನೇ ತಾರೀಕು. ಇಲ್ಲಿ ನೀವು ಗಮನಿಸಿರಬಹುದು, ಈಗ ನಾನು ಹೇಳಿದ ಲೆಕ್ಕ ಕೇವಲ 10 ದಿನದ ಅಂತರದಲ್ಲಿ ಆದಂತದ್ದು. ಅಂದ್ರೆ 10 ದಿನಗಳಲ್ಲಿ ಆತ್ಮಹತ್ಯೆಗೆ ಶರಣಾದ ರೈತರ ಸಂಖ್ಯೆ 9ಕ್ಕೂ ಹೆಚ್ಚು. ಇಲ್ಲಿಗೆ ಅದು ನಿಲ್ಲಿಸೋ ಪ್ರಯತ್ನ ಸರ್ಕಾರ ಮಾಡ್ಲಿ ಅಂತ ಮನವಿ ಮಾಡ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ನಾವಿಲ್ಲಿ ಮಳೆ ಬಂದ್ರೆ ಸಾಕಪ್ಪ ಅಂತ ದೇವರ ಮೊರೆ ಹೋಗ್ತಿದ್ರೆ, ಉತ್ತರ ಭಾರತದಲ್ಲಿ ಮಳೆ ನಿಲ್ಲೋ ಸಾಧ್ಯತೆ ಇಲ್ಲದೆ ಜನ ಮುಂದ್ ಹೆಂಗೆ ಅಂತ ಚಿಂತೆಗೆ ಬಿದ್ದಿದ್ದಾರೆ. ಧೋ ಅಂತ ಸುರಿತಾ ಇರೋ ಮಳೆ ಹುಟ್ಟಾಕಿರೋ ಆತಂಕ, ಅವಾಂತರ ಲೆಕ್ಕ ಇಲ್ಲದಷ್ಟು.
ಮನೆಯಿಂದ ಹೊರಬರಲಾಗದಷ್ಟು ನಿಂತ ನೀರು, ರಸ್ತೆಗಳೆಲ್ಲ ಜಲಾವೃತ. ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಿಲ್ಲ, ರಸ್ತೆ ಯಾವುದು ಚರಂಡಿ ಯಾವುದು ಗೊತ್ತಾಗ್ತಿಲ್ಲ. ಅಷ್ಟು ನೀರು ನವಸಾರಿ ನಗರವನ್ನೇ ಆವರಿಸಿಕೊಂಡಿದೆ. ಇದಕ್ಕೆಲ್ಲ ಕಾರಣ ರಣಮಳೆಗೆ ಚಿಕ್ಲಿ ನದಿ ಉಕ್ಕಿ ಹರಿಯುತ್ತಿರೋದು. ಜಾಮ್ನಗರ್ ಗುಜರಾತ್ ರಾಜ್ಯದ ಪ್ರಮುಖ ವಾಣಿಜ್ಯ ನಗರಗಳಲ್ಲಿ ಒಂದು. ಆದರೆ ವ್ಯಾಪಾರ ವಹಿವಾಟುಗಳೆಲ್ಲ ಮಳೆ ನೀರಲ್ಲಿ ಹೋಮ. ಎಲ್ಲಿ ನೋಡಿದ್ರೂ ನೀರು. ನಗರದ ಪ್ರಮುಖ ರಸ್ತೆಗಳೆಲ್ಲ ನೀರಲ್ಲಿ ಮುಳುಗಿ ಹೋಗಿವೆ. ಇಡೀ ದಿನ ಮಳೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತಾನು ನೋಡದೆ ಅಹಮದಾಬಾದ್ನಲ್ಲಿ ಮಳೆರಾಯ ಬೊಬ್ಬೆ ಹಾಕ್ತಿದ್ದಾನೆ. ವಾಹನಗಳೆಲ್ಲ ಕೆಟ್ಟು ಹೋಗಿ ತಳ್ಕೊಂಡು ಹೋಗಬೇಕಾದ ದುಸ್ಥಿತಿ. ಜೋರು ಮಳೆಗೆ ಕಲ್ವಾ ನದಿ ಉಕ್ಕಿ ಹರಿಯುತ್ತಿದೆ. ನೀರಿನಲ್ಲಿ ಸಿಲುಕಿದ ಬೈಕ್ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ವಾಪಸ್ಸಾದ್ರು. ಕತಾರ್ ಬಲುಘಾಟ್ನಲ್ಲಿ ಉಕ್ಕಿ ಹರಿದ ಸನ್ ನದಿ ರಸ್ತೆಗಳನ್ನೆಲ್ಲ ನುಂಗಿ ಹಾಕಿದೆ. ರಸ್ತೆ ಕಾಣದೆ ಕಾಲು ದಾರಿಯಲ್ಲಿ ಹೊರಟ 10 ಲಾರಿಗಳು ನೀರಲ್ಲಿ ಸಿಲುಕೊಂಡಿವೆ. 20 ಗಂಟೆಗಳಿಂದ ನಿಂತಲ್ಲೇ ನಿಂತಿವೆ. ಯಾವಾಗ ನೀರಿನ ಮಟ್ಟ ಹೆಚ್ಚಾಗುತ್ತೆ ಅನ್ನೋ ಆತಂಕ. ಕಾರಿನ ಮೇಲೆ ದೋಣಿ ಮೇಲೆ ಕೂತಿರೋದು ಶಾಸಕ ಅಮಿತಾಬ್ ವಾಜಪೇಯಿ. ಇವರು ಖಾನ್ಪುರದ ಎಸ್ಪಿ ಶಾಸಕರು. ಮಳೆ ಬಂದು ಇರೋಬರೋ ರಸ್ತೆಗಳೆಲ್ಲ ಹಾಳಾಗಿವೆ. ಚರಂಡಿ ನೀರೆಲ್ಲ ರಸ್ತೆಯಲ್ಲಿವೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಬಿಜೆಪಿ ಲೂಟಿ ಮಾಡುತ್ತಿದೆ ಅಂತ ಈ ರೀತಿ ಪ್ರತಿಭಟಿಸಿದ್ರು. ಮಳೆ ಬರದಿಂದ ಬರೋಣ ಮತ್ತದೆ ಗ್ಯಾರಂಟಿ ಗೊಂದಲದ ಕಡೆಗೆ. ಇವತ್ತಿಂದ ಅಕ್ಕಿ ಕರೆಂಟ್ ಫ್ರೀ ಸಿಗತ್ತೆ ಅಂತ ಸರ್ಕಾರ ಹೇಳಿತು. ನಾವು ಕೂಡ ಅದನ್ನೇ ಹೇಳಿದ್ವಿ. ಸಿಕ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಹೀಗಿದೆ. ಗ್ಯಾರಂಟಿ 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 ಅಂತ ಅಧಿಕಾರ ಹಿಡಿದ ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿ ಜಾರಿಗೆ ಹೆಣಗಾಡುತ್ತಿದ್ದಾರೆ. ಇವತ್ತಿನಿಂದ ಅಕ್ಕಿ ಬದಲು ಹಣ ಕೊಡ್ತೀವಿ ಎಂದಿದ್ದ ನಾಯಕರೇ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏರಿಗೆಳೆದ್ರೆ ಆಹಾರ ಮಂತ್ರಿ ಮುನಿಯಪ್ಪ ನೀರಿಗೆಳೆದ್ರು. ಇಬ್ಬರ ಮಧ್ಯೆ ಸತೀಶ್ ಜಾರಕಿಹೊಳಿಯೂ ಗೊಂದಲ ಸೃಷ್ಟಿಸಿದ್ರು. ಕೈ ನಾಯಕರ ಮಾತು ಕೇಳ್ತಿದ್ರೆ ಸದ್ಯಕ್ಕಂತೂ ಅಕ್ಕಿಯೂ ಸಿಗಲ್ಲ, ಹಣವೂ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅನ್ನಭಾಗಿ ಈ ತಿಂಗಳೇ ಜುಲೈ ತಿಂಗಳೇ ಮೋಸ್ಟ್ ಲೈಕ್ಲಿ 10ನೇ ತಾರೀಕು ಆದ್ಮೇಲೆ ಪ್ರಾರಂಭ ಮಾಡ್ತೀವಿ. ಈ ತಿಂಗಳಲ್ಲಿ ಕೊಡ್ತೀವಿ, ಈ ತಿಂಗಳಿಗೆ ಕೊಡ್ತೀವಿ. ಅದೇ ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದ ಪ್ರಕ್ರಿಯೆ ಶುರುವಾಗಿದೆ. ವಾರದಿಂದ ಈ ಕೆಲಸ ಎಲ್ಲ ಮಾಡ್ತಾರೆ, ಮಾಡೋದಕ್ಕೆ ಹೇಳಿದೆ ಸರ್. ಸಾಕಷ್ಟು ಜನ ಅಕೌಂಟ್ಗೆ ಲಿಂಕ್ ಆಗಿಲ್ಲ. ಅಕೌಂಟ್ 100ಕ್ಕೆ 90 ಭಾಗ ಅಕೌಂಟ್ ಇದೆ, ಅಕೌಂಟ್ ಬೆಳೀತಾನೆ ಇಲ್ಲ. ಇದೇ ತಿಂಗಳದೇನೆ ಮುಂದಿನ ತಿಂಗಳು ದುಡ್ಡು ಕೊಡ್ತಾರೆ. ಲೆಕ್ಕ ಇದೇ ತಿಂಗಳದು, ಯಾವ್ದಾ ಜೂನ್ ದುಡ್ಡು ಕೊಡೋದು ಜುಲೈದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ. ಈ ತರ ಸಿಸ್ಟಮ್ ಸರ್ಕಾರ. ಗ್ಯಾರಂಟಿಗಳನ್ನ ಕಾಂಗ್ರೆಸ್ಸಿಗರು ಗೊಂದಲದ ಗೂಡು ಮಾಡಿದ್ದಾರೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಗೃಹ ಜ್ಯೋತಿ ಮೊದಲು 200 ಯೂನಿಟ್ಸ್ ಅಂದ್ರು, ಆಮೇಲೆ ವರ್ಷದ ಅವರೇಜ್ ಅಂದ್ರು. ಈ ತರ ಬಹಳ ಗೊಂದಲ ಮಾಡಿದ್ದಾರೆ. ಇನ್ ಬಿಟ್ವೀನ್ ಪವರ್ ರೇಟ್ ಇಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಇದರ ನಡುವೆ ಅಕ್ಕಿ ಜೊತೆ ಹಣ ನೀಡುವ ಸರ್ಕಾರದ ನಿಲುವಿಗೆ ಪಡಿತರ ವಿತರಕರ ಸಂಘ ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದೆ. ಹಣ ಕೊಟ್ರೆ ಅಕ್ಕಿಯ ಕಮಿಷನ್ ಮೊತ್ತಕ್ಕೆ ಪೆಟ್ಟು ಬೀಳಲಿದೆ. ನಮಗೆ 350 ಕೋಟಿ ನಷ್ಟ ಆಗುತ್ತೆ. ಆದ್ರಿಂದ ಅಕ್ಕಿ ಹಣದ ಬದಲು ಬೇಳೆ, ಗೋಧಿ, ರಾಗಿ ನೀಡುವಂತೆ ರಾಜ್ಯ ಪಡಿತರ ವಿತರಕರ ಸಂಘದ ಪಟ್ಟು ಮುಂದುವರೆದಿದೆ. ಕೊಡ್ತೀವಿ ಅಂತ ಹೇಳಿ ಈಗ ಅವರು ಅದ್ರ ಬದಲು ನೇರವಾಗಿ 5 ಕೆಜಿ ಅಕ್ಕಿಗೆ ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳೋದು ಸಮಂಜಸವಲ್ಲ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಕರ್ನಾಟಕ ರಾಜ್ಯದ 22,260 ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ನಾವು ಎರಡೂ ಸಂಘಗಳು ನಾವು ಒತ್ತಡದಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ದಯಮಾಡಿ ನಿಮ್ಮ ಈ ನಿರ್ಧಾರವನ್ನು ಮರುಪರಿಶೀಲಿಸಬೇಕಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅವರು ಉದ್ದೇಶಿಸುತ್ತಿರುವಂತಹ ನೇರವಾಗಿ ಫಲಾನುಭವಿಗಳಿಗೆ ಏನು ಈಗ 5 ಕೆಜಿ ಅಕ್ಕಿ ಕೊಡ್ತೀವಿ ಪರ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ, 170 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಗ್ಯಾರಂಟಿ ಗಲಾಟೆ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರ ಮಕ್ಕಳ ಪಠ್ಯದಲ್ಲಿ ತಾನು ಅಂದುಕೊಂಡ ಕೆಲ ಬದಲಾವಣೆಯನ್ನ ತಂದಿದೆ. ಯಾವುದಕ್ಕೆ ಕತ್ತರಿ, ಯಾವುದಕ್ಕೆ ಪುಟದೊಳಗೆ ಮರು ಪ್ರವೇಶ ಗಮನಿಸ್ತಾ ಹೋಗೋಣ. ಪಠ್ಯದಲ್ಲಾಗಿರುವ ಪರಿಷ್ಕರಣೆ ಈ ರೀತಿ ಇದೆ. 10ನೇ ತರಗತಿಯಿಂದ ಆಗಿರುವ ಬದಲಾವಣೆಯನ್ನ ಗಮನಿಸ್ತಾ ಹೋಗೋಣ. 10ನೇ ತರಗತಿಯ ಪಠ್ಯದಲ್ಲಿ ಸಾರಾ ಅಬೂಬಕರ್ ಅವರ ಯುದ್ಧ ಗದ್ಯ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿದೆ. ಹಾಗಾದ್ರೆ ಔಟ್ ಆಗಿರೋ ಪಠ್ಯ ಯಾವುದು ಅನ್ನೋದಕ್ಕೆ ಉತ್ತರ ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದದ್ದ
ತಾಯಿ ಭಾರತೀಯ ಅಮರ ಪುತ್ರರು ಅನ್ನೋ ಪಾಠಕ್ಕೆ ಕತ್ತರಿ ಪ್ರಯೋಗ ಮಾಡಲಾಗಿದೆ. ಇದು 10ನೇ ತರಗತಿಯದಾದ್ರೆ 6ನೇ ತರಗತಿಯ ಪಠ್ಯದಲ್ಲೂ ಕೂಡ ಕೆಲವೊಂದಷ್ಟು ಪರಿಷ್ಕರಣೆ ಮಾಡಲಾಗಿದೆ. ಯಾವುದದು ಗಮನಿಸ್ತಾ ಹೋಗೋಣ. ಚನ್ನಣ್ಣ ವಾಲಿಕರ್ ಅವರ ನೀ ಹೋದ ಮರುದಿನ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿದೆ. ಹಾಗೆ ನಿರ್ಮಲಾ ಸೂರತ್ಕಲ್ ಅವರ ನಮ್ಮದೇನಿದೆ ಗದ್ಯಕ್ಕೆ ಆ ಒಂದು ಪಠ್ಯಕ್ಕೆ ಕತ್ತರಿಯನ್ನ ಹಾಕಲಾಗಿದೆ. ಇದು 6ನೇ ತರಗತಿಯ ಪರಿಷ್ಕರಣೆ ಆದ್ರೆ 7ನೇ ತರಗತಿಯ ಪಠ್ಯದಲ್ಲೂ ಕೂಡ ಬದಲಾವಣೆಗಳಾಗಿದೆ. ಡಾಕ್ಟರ್ ಎಚ್.ಎಸ್. ಅನುಪಮಾ ಅವರ ಸಾವಿತ್ರಿಬಾಯಿ ಫುಲೆ ಪಠ್ಯವನ್ನ ಸೇರ್ಪಡೆಗೊಳಿಸಲಾಗಿದೆ. ಹಾಗೆ ರಮಾನಂದಾಚಾರ್ಯರ ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ಪಠ್ಯಕ್ಕೆ ಕತ್ತರಿ ಪ್ರಯೋಗ ಮಾಡಲಾಗಿದೆ. ಇನ್ನು 8ನೇ ತರಗತಿಯ ಪಠ್ಯದಲ್ಲೂ ಕೂಡ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಮುಂದಾಗಿದೆ. ಆಗಿರುವ ಬದಲಾವಣೆಗಳು ಈ ರೀತಿ. 8ನೇ ತರಗತಿಯ ಪಠ್ಯದಲ್ಲಿ ಜವಾಹರ್ಲಾಲ್ ನೆಹರು ಮಗಳಿಗೊಂದು ಪತ್ರ ಇದನ್ನ ಸೇರ್ಪಡೆಗೊಳಿಸಲಾಗಿದೆ. ಪಾರಂಪಲ್ಲಿ ನರಸಿಂಹ ಐತಾಳ್ ಅವರ ಭೂ ಕೈಲಾಸವನ್ನ ಕತ್ತರಿ ಪ್ರಯೋಗ ಮಾಡಿ ಪಠ್ಯದಿಂದ ಹೊರಗಿಡಲಾಗಿದೆ. ಇನ್ನು 8ನೇ ತರಗತಿಯಲ್ಲೇ ಆಗಿರುವ ಮತ್ತಷ್ಟು ಬದಲಾವಣೆ ಕಡೆ ಗಮನ ಕೊಡೋಣ. ಬ್ಲಡ್ ಗ್ರೂಪ್ ವಿಜಯಮಾಲಾ ರಂಗನಾಥ್ ಅವರ ಬ್ಲಡ್ ಗ್ರೂಪ್ ಅನ್ನ ಸೇರ್ಪಡೆಗೊಳಿಸಿದ್ರೆ ಜೆ.ಟಿ. ಗಟ್ಟಿ ಅವರ ಸಾಲವನ್ನ ಗೆದ್ದವರು ಅನ್ನೋ ಪಠ್ಯಕ್ಕೆ ಕತ್ತರಿ ಪ್ರಯೋಗವನ್ನ ಮಾಡಲಾಗಿದೆ. ಇದು 8ನೇ ತರಗತಿಯದಾದ್ರೆ 9ನೇ ತರಗತಿಯ ಪಠ್ಯದಲ್ಲೂ ಕೂಡ ಕೆಲವೊಂದಷ್ಟು ಬದಲಾವಣೆಗಳು ಗಮನಿಸ್ತಾ ಹೋಗೋಣ. ದಸ್ತಗೀರ್ ಅಲಿಭಾಯ್ ಅವರ ಉರುಸ್ಗಳಲ್ಲಿ ಭಾವೈಕ್ಯತೆ ಪಠ್ಯವನ್ನ ಸೇರ್ಪಡೆಗೊಳಿಸಲಾಗಿದೆ. ಸತ್ಯನಾರಾಯಣ ಭಟ್ ಅವರ ಅಚ್ಚರಿಯ ಜೀವಿ ಇಂಬಳ ಇದನ್ನ ಕತ್ತರಿ ಪ್ರಯೋಗ ಮಾಡಿ ಪಠ್ಯದಿಂದ ಹೊರಗೆ ಇಡಲಾಗಿದೆ. ಇನ್ನು 10ನೇ ತರಗತಿಗೆ ವಾಪಸ್ ಬರ್ತಾ ಅಲ್ಲಾಗಿರುವ ಬದಲಾವಣೆ ಕಡೆ ಗಮನ ಕೊಡೋಣ. ಶಿವಕೋಟಾಚಾರ್ಯ ಅವರ ಸುಕುಮಾರ ಸ್ವಾಮಿಯ ಕಥೆಯನ್ನ ಸೇರ್ಪಡೆಗೊಳಿಸಲಿದ್ರೆ ಕೇಶವ ಹೆಗ್ದೇವಾರ್ ಅವರ ಆದರ್ಶ ಪುರುಷ ಯಾರಾಗಬೇಕು ಅನ್ನೋ ಪಾಠವನ್ನ ಕೈ ಬಿಡಲಾಗಿದೆ. ಇದು ಪಠ್ಯದಲ್ಲಿ ಆಗಿರುವ ಕೆಲವೊಂದಷ್ಟು ಬದಲಾವಣೆಗಳು, ಶಿಕ್ಷಣ ಇಲಾಖೆ ಕೈಗೊಂಡಿರುವ ನಿರ್ಧಾರ. ಓದು ವಿಚಾರದಲ್ಲೂ ಕೂಡ ರಾಜಕೀಯ, ಧರ್ಮ, ಸಿದ್ಧಾಂತಗಳು ಅಡ್ಡ ಬಂದ್ರೆ ಮಕ್ಕಳ ಭವಿಷ್ಯದ ಕತೆ ಹೇಗೆ? ಈ ರೀತಿಯ ಚಿಂತನೆ ಹಚ್ಚೋ ಮತ್ತೊಂದು ಪ್ರಸಂಗ ಇವತ್ತು ಹಾಸನದಿಂದ ವರದಿಯಾಗಿದೆ. ಶಾಲೆಗಳಲ್ಲಿ ಪಾಠ ಮಾಡ್ತಾರೆ, ಆಟ ಆಡಿಸ್ತಾರೆ. ಆದ್ರೆ ಬಕ್ರೀದ್ ಇದೆ ಅಂತ ಯಾರಾದ್ರೂ ಬಲವಂತವಾಗಿ ಇಸ್ಲಾಮಿಕ್ ಪ್ರಾರ್ಥನೆ ಮಾಡಿಸ್ತಾರೆ. ಅಂಥದ್ದೊಂದು ಘಟನೆ ಹಾಸನದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆದಿದೆ. ಮುಸ್ಲಿಂ ಸಮುದಾಯದ 3 ಮಕ್ಕಳು ಮಾತ್ರ ಪ್ರಾರ್ಥನೆ ಮಾಡಿದ್ದಾರೆ. ಉಳಿದ ಎಲ್ಲಾ ಮಕ್ಕಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಶಾಲಾ ಆಡಳಿತ ಮಂಡಳಿ ತೇಪೆ ಹಚ್ಚಲು ಯತ್ನಿಸಿದೆ. ಕೇಳಿ ಯಾವ ಮಕ್ಕಳ ಕೈಯನ್ನು ಪ್ರೇಯರ್ ನಾನು ಮಾಡಿಸ್ಲಿಲ್ಲ. ಬರೇ ಮುಸ್ಲಿಮು 3 ಜನ ಮಕ್ಕಳು ಅಷ್ಟೇ ಪ್ರೇಯರ್ ಮಾಡಿರೋದು. ಮಕ್ಕಳು ಇಲ್ಲೇ ಇದ್ದಾರೆ, ಮಕ್ಕಳನ್ನ ಕರೆಸಿ ಅದು ಉರ್ದಲ್ಲಿ ಪ್ರೇಯರ್ ಹೇಳಿದ್ದಾರೆ. ಉರ್ದು ನಾವು ಯಾವ ಮಕ್ಕಳಿಗೂ ಕಳಿಸ್ಲಿಲ್ಲ. ಸುದ್ದಿ ಗೊತ್ತಾಗ್ತಿದ್ದಂತೆ ಹಿಂದೂ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿದೆ. ನಮ್ಮ ಮನೆಯ ಬಳಿ ಜಿಹಾದಿಗಳು ಬಂದ್ರೆ ಮನೆಯಲ್ಲಿರುವ ಕೋವಿ ಹೊರಗೆ ಬರುತ್ತವೆ ಎಂದು ವಾರ್ನಿಂಗ್ ಕೊಡಲಾಗಿದೆ. ಮುಂದಿನ ದಿನದಲ್ಲಿ ನಮ್ಮ ಮನೆಯ ಹಟ್ಟಿ ಹತ್ರ ಯಾರೇ ಒಬ್ಬ ಈ ರೀತಿಯಾದಂತಹ ಜಿಹಾದಿ ಬಂದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ತೋಟದ ಕೋವಿಗಳು ಹೊರಗಡೆ ಬರುತ್ತೆ ಅಂತ ಹೇಳುವಂತ ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದೀವಿ. ರಾಜ್ಯ ರಾಜಕೀಯ ವಲಯದಲ್ಲಿ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿರುವವರಿಗೆ ಸುಗ್ಗಿ ಕಾಲ. ಮಾತನಾಡೋದಕ್ಕೆ, ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ ದಿನಕ್ಕೆ 10 ವಿಚಾರಗಳು ಸಿಗ್ತಾ ಇವೆ. ಆದ್ರೆ ಹೀಗೆ ಚಾಟಿ ಬೀಸಬೇಕಾಗಿದ್ದ ಬಿಜೆಪಿ ಪಾಡು ಈಗ ಗೊಂದಲದ ಗೂಡು. ಪರಿಹರಿಸೋಕೆ ನಾಳೆ ದೆಹಲಿಯಲ್ಲಿ ವರಿಷ್ಠರ ಜೊತೆ ಬಿಎಸ್ವೈ ಸಭೆ ನಡೆಸಲಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಬರ ಕರ್ನಾಟಕವನ್ನ ಬರ್ಬಾದ್ ಮಾಡ್ತಿದೆ. ಗ್ಯಾರಂಟಿಗಳು ಗೊಂದಲದ ಗೂಡಾಗಿವೆ. ಪಠ್ಯ ಬದಲಾಯಿತು, ಆದರೂ ರಾಜ್ಯ ಬಿಜೆಪಿ ಗಾಢ ನಿದ್ರೆಯಲ್ಲಿದ್ದಂತೆ ಕಾಣಿಸುತ್ತಿದೆ. ಅಧಿಕಾರಾವಧಿ ಮುಗಿದ್ರೂ ಕಟೀಲ್ ರಾಜ್ಯಾಧ್ಯಕ್ಷ ಗಾದಿಯಲ್ಲಿ ಪಟ್ಟಾಭಿಷಿಕ್ತರಾಗಿದ್ದಾರೆ. ಸರ್ಕಾರ ಬಂದು ತಿಂಗಳು ಕಳೆದ್ರೂ ವಿಪಕ್ಷ ನಾಯಕನ ಆಯ್ಕೆಯಾಗಿಲ್ಲ. ಆದ್ರೆ ನಾಳೆ ಹೆಸರು ಘೋಷಿಸ್ತೀವಿ ಅಂತಿದ್ದಾರೆ ಬೊಮ್ಮಾಯಿ. ಖಂಡಿತ ನಾಳೆ ಸಾಯಂಕಾಲ ಗೊತ್ತಾಗ್ತದೆ. ತುರ್ತಾಗಿ ಕರ್ನಾಟಕ ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕ ಬೇಕಾಗಿದ್ದಾರೆ ಎಂದು ಕಾಂಗ್ರೆಸ್ ಜಾಹೀರಾತು ರೂಪದ ಪೋಸ್ಟರ್ ಹಂಚಿಕೊಂಡಿದೆ. ಬಿಜೆಪಿ ಶಿಸ್ತು ಕ್ರಮದ ಬಗ್ಗೆ ಪ್ರಸ್ತಾಪಿಸಿ ಪ್ರತಾಪ್ ಸಿಂಹರನ್ನ ಟ್ಯಾಗ್ ಮಾಡಿದ್ದ ಕಾಂಗ್ರೆಸ್ಗೆ ಯತ್ನಾಳ್ ಟಕ್ಕರ್ ಕೊಟ್ಟರು. ನನ್ನನ್ನು ಟ್ಯಾಗ್ ಮಾಡಿದ್ರೆ ಜಾಡಿಸ್ತೀನಿ ಅಂತ ಹೆಸರು ಬರೆಯದೆ ತಪ್ಪಿಸಿಕೊಳ್ಬೇಡಿ ಎಂದು ಕಿಡಿಕಾರಿದ್ದಾರೆ. ಬಿಜೆಪಿ ಆಂತರಿಕ ಜಗಳದ ಬಗ್ಗೆ ಯಡಿಯೂರಪ್ಪ ಮನೆಗೆ ತೆರಳಿದ ರೇಣುಕಾಚಾರ್ಯ ಮಾತುಕತೆ ನಡೆಸಿದ್ರು. ಅಚ್ಚರಿ ಅಂದ್ರೆ ನೋಟಿಸ್ ಕೊಟ್ಟಿದ್ರು, ಪಕ್ಷದ ಬಗ್ಗೆ ಮಾತಾಡಬೇಡಿ ಅಂದ್ರು. ಯಡಿಯೂರಪ್ಪ ಭೇಟಿ ಬಳಿಕ ಮತ್ತೆ ರೆಬೆಲ್ ಆದ್ರೂ ಕ್ರಿಯೇಟಿವ್ ರಾಜಕಾರಣಿ. ಯಡಿಯೂರಪ್ಪನವರ ವಿರುದ್ಧ ಮಾತಾಡಿದ್ರೆ ರಾಜ ಮರ್ಯಾದೆ, ಅವರಿಗೆ ಸತ್ಕಾರಗಳು,
ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಿದ್ರೆ ನೋಟಿಸ್ ಕೊಡ್ತಾರಂತ ಕಳೆದ 4-5 ದಿವಸಗಳಿಂದ ಹೊನ್ನಾಳಿಲಿ ಹೇಳಿದ್ದೆ, ಅದು ಸತ್ಯ ಆಯ್ತು. ನೋಟಿಸ್ ಕೊಡಿದ್ವಿ ಅಂತ ನೀವೇ ಹೇಳ್ತೀರಿ, ಆ ಶಿಸ್ತು ಸಮಿತಿ ಅಧ್ಯಕ್ಷ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಮತ್ತೆ ರೇಣುಕಾಚಾರ್ಯನಲ್ಲಿ ನನ್ನನ್ನು ಏನು ಬಲಿಪಶು ಮಾಡಕ್ಕಾಗಲ್ಲ ಅಂದ್ರೆ ನಾಳೆ ಆಯ್ತು ಯಡಿಯೂರಪ್ಪನವ್ರು 75 ವರ್ಷ ಇಳಿಸಿವಿ ಅಂತ ಹೇಳ್ತಿಲ್ಲ, ವಯಸ್ಸಾಗಿತ್ತು. ಮತ್ತೆ ರಾಜ್ಯ ಸುತ್ತಕ್ಕೆ ಯಡಿಯೂರಪ್ಪನವ್ರು ಬೇಕಾ ಅಂದ್ರೆ ಎಷ್ಟು ದ್ವಂದ್ವ ನೀತಿ ಅದು. ಕೋಟಿ ಕುಬೇರ ಕೆಆರ್ ಪುರಂನ ಮಾಜಿ ತಹಶೀಲ್ದಾರ್ ಅಜಿತ್ ರಾಯ್ ಮನೆಯಲ್ಲಿ ಸಿಕ್ಕ ಸಂಪತ್ತಿನ ರಾಶಿ ನೋಡಿ ಎಷ್ಟೋ ಜನ ಇದೇನಾ ಲಕ್ಷ್ಮೀ ನಿವಾಸ ಅಂತ ಬಾಯಿ ಮೇಲೆ ಬೆರಳಿಟ್ಟುಕೊಂಡಿದ್ದು ಇದೆ. ಹಿಂಗೆ ಸಿಕ್ಕ ಹಾಗೆ ಆಸ್ತಿ ಮಾಡಿ ರೇಡ್ ಮಾಡಿದ ಅಧಿಕಾರಿಗಳಿಗೂ ಶಾಕ್ ಕೊಟ್ಟಿದ್ದ ರೈ ಮೇಲೆ ಇವತ್ತು ಕೆಲ ಕಾನೂನಾತ್ಮಕ ಕ್ರಮವಾಗಿದೆ. ಕೋಟಿ ಕೋಟಿ ಕಾಸು ಕಂಡಲ್ಲೆಲ್ಲ ಆಸ್ತಿ ಮಾಡಿದ್ರು ಕೆಆರ್ ಪುರಂ ತಹಶೀಲ್ದಾರ್ ಅಜಿತ್ ರೈಗೆ ನೆಮ್ಮದಿ ಇಲ್ಲ. ಲೋಕಾಯುಕ್ತ ರೇಡ್ನಲ್ಲಿ ಕಂತೆ ಕಾಸು ಕೋಟಿಗಟ್ಟಲೆ ಆಸ್ತಿ ಸಿಕ್ಕಿದ್ದಕ್ಕೆ ಅಮಾನತು ಮಾಡಿದ್ದಲ್ಲದೆ ತಹಶೀಲ್ದಾರ್ ಗ್ರೇಡ್ 1 ನಿಂದ ಗ್ರೇಡ್ 2ಗೆ ಹಿಂಬಡ್ತಿ ನೀಡಿ ರಾಯಚೂರು ಜಿಲ್ಲೆಯ ಶಿರವಾರಕ್ಕೆ ವರ್ಗಾವಣೆ ಮಾಡಲಾಗಿದೆ. ಅಜಿತ್ ಆಸ್ತಿ 100-200 ಕೋಟಿ ಅಲ್ಲ 500 ಕೋಟಿಗೂ ಹೆಚ್ಚಂತೆ. ಮನೆ, ಕಾರ್, ಕಂಪನಿ ಎಲ್ಲ ಬೇನಾಮಿ ಹೆಸರಲ್ಲಿದೆಯಂತೆ. ಆಸ್ತಿ ವಸ್ತುಗಳು ಅಜಿತ್ ಹೆಸರಿನಲ್ಲಿಲ್ಲ, ಬದಲಿಗೆ ಗೌರವ್ ಶೆಟ್ಟಿ, ಆಶಿತ್ ರೈ, ಹರ್ಷವರ್ಧನ್ ಹೆಸರಲ್ಲಿವೆ. ಸಾಹೇಬ್ರು ಸಿಂಡಿಕೇಟ್ ಮಾಡಿ 2 ಕಂಪನಿ ಸೃಷ್ಟಿಸಿದ್ರಂತೆ. ಸಹಕಾರ ನಗರದ ನಿವಾಸ 50 ಲಕ್ಷಕ್ಕೆ ಲೀಸ್ ಹಾಕಲಾಗಿದೆ ಎಂಬ ಸುದ್ದಿ ಹೊರಬಿದ್ದಿದೆ. ಲೋಕಾಯುಕ್ತ ಕಸ್ಟಡಿಯಲ್ಲಿರೋ ಅಜಿತ್ ರೈ ವಿಚಾರಣೆಗೆ ಸ್ಪಂದಿಸುತ್ತಿಲ್ವಂತೆ. ದಾಳಿ ವೇಳೆ ಸಿಕ್ಕ ಚಿನ್ನಾಭರಣ, ವಾಚ್, ದುಬಾರಿ ಮದ್ಯದ ಬಾಟ್ಲಿ ಉಡುಗೊರೆಯಾಗಿ ಬಂದಿದ್ಯಂತೆ. ಕೆಲ ಬೆಲೆ ಬಾಳುವ ವಸ್ತುಗಳ ಬಿಲ್ನಲ್ಲಿ ಗಿಫ್ಟೆಡ್ ಅಂತ ಬರೆಯಲಾಗಿದೆಯಂತೆ. ರಾಜ್ಯದ್ದು ಇಷ್ಟಾದ್ರೆ ಕೇಂದ್ರದಲ್ಲಂತೂ ಯುಸಿಸಿಯದ್ದೇ ಚರ್ಚೆ. ಅದರಲ್ಲೂ ಕೆಲ ರಾಜ್ಯಗಳು ನಮ್ಮ ರಾಜ್ಯದಲ್ಲಿ ಯುಸಿಸಿ ಓಕೆ ಅಂತ ಅದರ ಅನುಷ್ಠಾನಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿವೆ. ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿ ಹವಾ ಜೋರಾಗಿದೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಯುಸಿಸಿ ಬಗ್ಗೆ ಚರ್ಚಿಸಿದ್ರು. ಇದೀಗ ಉತ್ತರಾಖಂಡ್ ಸರ್ಕಾರ ಶೀಘ್ರವೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಮುಂದಾಗಿದೆ. ಕೆಲವೇ ದಿನಗಳಲ್ಲಿ ಕರಡು ಪ್ರತಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದ್ದು ಅದನ್ನು ಜಾರಿಗೆ ತರುತ್ತೇವೆ ಎಂದು ಸಿಎಂ ಧಾಮಿ ಹೇಳಿದ್ದಾರೆ. ये प्रस्ताव उत्तराखंड की जनता के सामने रखा. उत्तराखंड की देवतुल्य जनता ने उस पर अपना बहुमत दिया, अपना समर्थन दिया और उन्होंने कहा कि नहीं, हमको सेवा का मौका देकर यूनिफॉर्म सिविल कोड को लागू करने की दिशा में, उनको बनाने की दिशा में उन्होंने ही हमारा मार्ग प्रशस्त किया है. ಹೆಣ್ಣು ಮಕ್ಕಳ ವಿವಾಹ ವಯೋಮಿತಿ ಹೆಚ್ಚಿಸುತ್ತಾರೆ. ನೋಂದಣಿ ಮಾಡಿಸಿದ್ರೆ ಮಾತ್ರ ಸರ್ಕಾರಿ ಯೋಜನೆಗಳ ಲಾಭ ಸಿಗಲಿದೆ. ತಲಾಖ್ ನೀಡುವ ಅಧಿಕಾರ ಪತಿ ಪತ್ನಿಗೆ ಸಮಾನವಾಗಿರುತ್ತೆ. ಬಹುವಿವಾಹಕ್ಕೆ ನಿಷೇಧ ಹೇರಲಾಗುತ್ತೆ. ಉತ್ತರಾಧಿಕಾರತ್ವ ಮಗಳಿಗೆ ಸಮಾನವಾಗಿರುತ್ತೆ. ಪತಿ ಪತ್ನಿ ನಡುವೆ ಸಂಘರ್ಷ ನಡೆದರೆ ಅಜ್ಜ ಅಜ್ಜಿಯರಿಗೆ ಮೊಮ್ಮಕ್ಕಳ ಜವಾಬ್ದಾರಿ ಸಿಗಲಿದೆ. ಏಕರೂಪ ನಾಗರಿಕ ಸಂಹಿತೆಗೆ ಆಮ್ ಆದ್ಮಿಯ ಕೇಜ್ರಿವಾಲ್ ಹಾಗೂ ಉದ್ಧವ್ ಠಾಕ್ರೆ ಬೆಂಬಲ ನೀಡಿದ್ದಾರೆ. ಇದು ಎನ್ಡಿಎಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ನಾವೀಗ ಹೇಳೋಕ್ ಹೊರಟಿರೋದು ಸಾವು ನೋವಿನ ಸುದ್ದಿ. ಸ್ವಲ್ಪ ಯಾಮಾರಿದ್ರೂ ಯಮ ಹೆಂಗೆ ಆಪೋಷಣೆ ತೆಗೆದುಕೊಂಡು ಬಿಡ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಬಸ್ಗೆ ಬೆಂಕಿ, 25 ಜನ ಸಜೀವ ದಹನ. ಮಹಾರಾಷ್ಟ್ರದ ಬುಲ್ದಾನ್ ಜಿಲ್ಲೆಯ ಸಮೃದ್ಧಿ ಎಕ್ಸ್ಪ್ರೆಸ್ ವೇನಲ್ಲಿ ವಿದರ್ಭ ಟ್ರಾವೆಲ್ಸ್ ಹೆಸರಿನ ಖಾಸಗಿ ಬಸ್ಗೆ ಬೆಂಕಿ ಬಿದ್ದು 25 ಪ್ರಯಾಣಿಕರು ಬಸ್ ಒಳಗೆ ಸಜೀವ ದಹನವಾಗಿದ್ದಾರೆ. ಇವತ್ತು ಬೆಳಗಿನ ಜಾವ 1:30ರಲ್ಲಿ ಈ ಭೀಕರ ದುರಂತ ಸಂಭವಿಸಿದೆ. ಅಪಘಾತದ ಬಳಿಕ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್. ಕಾಪಾಡಿ ಅಂದ್ರೂ ಯಾರೂ ಇರಲಿಲ್ಲ. ನಾಗ್ಪುರದಿಂದ ಪುಣೆಗೆ ಹೊರಟಿದ್ದ ಎಸಿ ಬಸ್ ಹೇಳಿ ಕೇಳಿ ಗಾಳಿ ಆಡೋಕ್ಕೂ ಜಾಗ ಇರಲಿಲ್ಲ. ಎಮರ್ಜೆನ್ಸಿ ಡೋರ್ ಬೆಂಕಿ ಬಿದ್ದಾಗ ಓಪನ್ ಆಗಲಿಲ್ಲ. ಬಸ್ಗೆ ಬೆಂಕಿ ಬಿದ್ದ ಬೆನ್ನಲ್ಲೇ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ. ಆಗ ಹೊರಗೆ ಬರಲಾಗದೆ 25 ಜನ ಬಸ್ ಒಳಗೆ ಬೆಂದು ಕರಕಲಾಗಿ ಹೋದ್ರು. ಅದೃಷ್ಟ, ಹಣೆಬರಹ, ಆಯಸ್ಸು ಗಟ್ಟಿ ಇತ್ತು. 8 ಜನ ಕಿಟಕಿ ಗಾಜುಗಳನ್ನು ಒಡೆದು ಹೊರಗೆ ಬಂದು ಜೀವ ಉಳಿಸಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. राजा के पास संपत्ति के पास हमारी गाड़ी का एक्सीडेंट हुआ. एक्सीडेंट गाड़ी पलटने के बाद तुरंत गाड़ी में आग लगी. फिर हम 3-4 लोगों ने ग्लास तोड़ा, बाहर आए. एक लड़के को मैंने ऊपर खींच लिया. फिर हम जैसे ही नीचे छलांग लगाई, उसके बाद में गाड़ी में ब्लास्ट हो गया. ಬಸ್ನಲ್ಲಿ ಸ್ಫೋಟಕ ವಸ್ತುಗಳ ಸಾಗಾಟ ಶಂಕೆ. ಎಫ್ಎಸ್ಎಲ್ ಟೀಮ್ ಮಹಾರಾಷ್ಟ್ರ ಖಾಕಿಯಿಂದ ತನಿಖೆ.
ಬಸ್ ಮಾಲೀಕರ ಪ್ರಕಾರ ಬಸ್ನ ಟೈರ್ ಬ್ಲಾಸ್ಟ್ ಆಗಿದೆ, ಆಮೇಲೆ ಕಂಬಕ್ಕೆ ಡಿಕ್ಕಿ ಹೊಡೆದು ಪಲ್ಟಿ ಆಗಿದೆ ಅಂತಿದ್ದಾರೆ. ಆದ್ರೆ ಪೊಲೀಸರು ಇದನ್ನ ಒಪ್ಪಿಲ್ಲ. ಬದಲಿಗೆ ಪೊಲೀಸರು FSL ಟೀಮ್ ಕಳಿಸಿ ತನಿಖೆ ನಡೆಸುತ್ತಿದ್ದು, ಮೇಲ್ನೋಟಕ್ಕೆ ಬಸ್ನಲ್ಲಿ ಕೆಲ ಸ್ಫೋಟವಾಗುವ ವಸ್ತುಗಳಿದ್ವು ಅಂತ ಗೊತ್ತಾಗಿದೆ. रोड के नीचे थोड़ा सा पोल है, उसको टकराई, उसके बाद सामने एक ब्रिज है, उससे जाकर टकराई है और जब टकराई तो उसका डीजल टैंक जो है वो फूट गया। इसके बाद डीजल फिल हो गया गाड़ी में और उससे जो आग लगी है और गाड़ी आगे आके टिल्ट हो गई है। जो आग लगी है उसमें लोगों को बचने का मौका नहीं मिला। 7-8 लोग गाड़ी से निकले हैं, किसी तरह कोशिश करके अपनी जान बचाई, लेकिन बदकिस्मती से 25 लोगों की इसमें मौत हो गई है। ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನು ವಿಚಾರಿಸಿದ್ರು. ಡಿಸಿಎಂ ಫಡ್ನವೀಸ್ ಹಾಗೂ ಸಿಎಂ ದುರಂತದ ಜಾಗಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ಇನ್ನೊಂದು ಕಡೆ ಪ್ರಧಾನಿ ಮೋದಿ ದಿಗ್ಭ್ರಮೆ ವ್ಯಕ್ತಪಡಿಸಿ ಟ್ವಿಟರ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಮೃತರಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಘೋಷಿಸಿದೆ. ಇವತ್ತು ಈ ಬಸ್ ಅಪಘಾತ ನಡೆದ ಪುಣೆ ನಾಗ್ಪುರ ಸಮೃದ್ಧಿ ಹೈವೇಯಲ್ಲಿ ಈ ವರ್ಷ ಅಂದ್ರೆ 2023ರಲ್ಲಿ ಸಂಭವಿಸಿದ ಇತರೆ ದುರಂತಗಳನ್ನ ಪಟ್ಟಿ ಹಾಕ್ತಾ ಹೋದ್ರೆ ಇದು ಸಾವಿನ ವಿಚಾರದಲ್ಲಿ ಸಮೃದ್ಧಿ ಹೈವೇನಾ ಅನ್ನೋ ಅನುಮಾನ ಬರುತ್ತೆ. ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ನೋದನ್ನ ವಿವರಿಸುತ್ತೆ ಈ ಅಂಕಿ ಅಂಶಗಳು. ಈ ವರ್ಷ ಆದ ಕೆಲ ಅಪಘಾತಗಳು, ಅದರಿಂದ ಆದ ಸಾವು ನೋವು ಗಮನಿಸ್ತಾ ಹೋಗೋಣ. ಅಪಘಾತ ಆಗಿ ಅಥವಾ ವೆಹಿಕಲ್ಗಳಿಗೆ ಬೆಂಕಿ ತಗುಲಿ ಆದ ಅವಘಡದಲ್ಲಿ ಗಾಯಗೊಂಡವರ ಸಂಖ್ಯೆ 8, ಹಾಗೆ ಸಾವನ್ನಪ್ಪಿದವರು 25. ನಾವು ಈಗ ಏನ್ ವಿವರಿಸಿದ್ವಿ ಅದು ಇವತ್ತಾದ ಅಪಘಾತ, ಈಗಷ್ಟೇ ನಾವು ತೋರಿಸಿದ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂಕಿಅಂಶ. ಇದರ ಜೊತೆಗೆ ಟೈರ್ ಬ್ಲಾಸ್ಟ್ ಆಗಿ ಗಾಯಗೊಂಡವರ ಸಂಖ್ಯೆ 81 ಮಂದಿ. ಹಾಗೆ ಈ ರೀತಿಯ ಪ್ರಕರಣದಲ್ಲಿ ಸಾವನ್ನಪ್ಪಿರುವವರು, ಪ್ರಾಣವನ್ನೇ ಕಳೆದುಕೊಂಡಿರೋರು 9 ಮಂದಿ. ಅಲ್ಲಿಗೆ ನಿಲ್ಲಿಲ್ಲ, ನಿದ್ದೆ ಮಂಪರಿನಿಂದಾಗಿ ಆದ ಅವಘಡಗಳ ಸಂಖ್ಯೆ ಕೂಡ ಯಥೇಚ್ಛವಾಗೇ ಇದೆ. ಹಾಗಾದ ಅವಘಡಗಳಲ್ಲಿ ಗಾಯಗೊಂಡವರ ಸಂಖ್ಯೆ 100 ದಾಟಿದೆ. 104 ಮಂದಿ ಗಾಯಗೊಂಡಿದ್ದಾರೆ, ಹಾಗೆ 9 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ಅಂಕಿಅಂಶ ಕೂಡ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಬ್ರೇಕ್ ಫೇಲ್ಯೂರ್ ಆಗಿ ಆದ ಪ್ರಕರಣಗಳ ಸಂಖ್ಯೆ ಕೂಡ ಇದ್ದೇ ಇದೆ. ಇದರಿಂದಾಗಿ ಗಾಯಗೊಂಡವರ ಸಂಖ್ಯೆ 14, ಹಾಗೆ ಸಾವನ್ನಪ್ಪಿದವರ ಸಂಖ್ಯೆ 1. ಇನ್ನು ಅತಿಯಾದ ವೇಗ, ಈ ಎಕ್ಸ್ಪ್ರೆಸ್ ವೇ ಹೈವೇಗಳಂತಂದ್ರೆ ವೇಗಕ್ಕೆ ಮಿತಿ ಇಲ್ಲ ಅನ್ನೋ ರೀತಿಯಲ್ಲಿ ವಾಹನವನ್ನ ಚಲಾವಣೆ ಮಾಡೋ ಪ್ರಕರಣಗಳನ್ನ ಅನೇಕ ನೋಡಿದ್ದೀವಿ. ಈ ಹೈವೇ ಕೂಡ ಅದಕ್ಕೆ ಹೊರತಾಗಿಲ್ಲ. ಒಟ್ಟು 72 ಮಂದಿ ಓವರ್ ಸ್ಪೀಡ್ ನಿಂದ ಆಗುವಂತಹ ಅಪಘಾತಗಳಲ್ಲಿ ಗಾಯಕ್ಕೊಳಗಾಗಿದ್ದಾರೆ. ಹಾಗೆ ಸಾವನ್ನಪ್ಪಿದವರ ಸಂಖ್ಯೆ 11ಕ್ಕೆ ಬಂದು ನಿಲ್ತಾ ಇದೆ. ಇದರ ಜೊತೆಗೆ ಪ್ರಾಣಿಗಳಿಂದಾಗಿ, ಅಂದ್ರೆ ಓವರ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಪ್ರಾಣಿಗಳು ಅಡ್ಡ ಬಂದಿದ್ರಿಂದಾಗಿ ಆದ ಅಪಘಾತಗಳು, ಅದರಿಂದ ಗಾಯಗೊಂಡವರ ಸಂಖ್ಯೆ 18, ಹಾಗೆ ಸಾವನ್ನಪ್ಪಿದವರು 1. ಹಾಗೆ ಇತರೆ ಪ್ರಕರಣಗಳು, ಈ ಇಷ್ಟು ಕಾರಣಗಳನ್ನ ಹೊರತುಪಡಿಸಿಯೂ ಕೂಡ ಆದ ಅವಘಡಗಳಲ್ಲಿ ಒಳಗಾದವರ ಸಂಖ್ಯೆ 74, ಹಾಗೆ ಪ್ರಾಣವನ್ನ ಕಳೆದುಕೊಂಡವರ ಸಂಖ್ಯೆ 8. ಹೀಗಾಗಿನೇ ನಾವು ಹೇಳಿದ್ದು ಈ ಹೈವೇ ಸಾವು ನೋವಿನ ವಿಚಾರದಲ್ಲಿ ಸಮೃದ್ಧವಾಗಿದೆಯಾ ಅಂತ ಹೇಳಿ. ಹೀಗೆ ಆಗ್ಬಾರ್ದು ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಶಹದೋಲ್ ಜಿಲ್ಲೆಯ ಪಾಕರಿಯಾ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಬುಡಕಟ್ಟು ಸಮುದಾಯದ ಮುಖಂಡರು, ಹಾಗೆ ಸ್ವಸಹಾಯ ಗುಂಪುಗಳು, ಹಾಗೆ ಗ್ರಾಮ ಫುಟ್ಬಾಲ್ ಕ್ಲಬ್ ಕ್ಯಾಪ್ಟನ್ಗಳೊಂದಿಗೆ ಸಂವಾದ ನಡೆಸಿದ್ರು. ಕೇಂದ್ರ ಯೋಜನೆಗಳ ಲಾಭಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಬಳಿಕ ಮಾತನಾಡಿದ ಮೋದಿ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಕುಟುಂಬ ಕೇಂದ್ರಿತ ರಾಜಕೀಯ ಪಕ್ಷಗಳು ನೀಡ್ತಾ ಇರುವ ನಕಲಿ ಗ್ಯಾರಂಟಿಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳಿ ಜನರಲ್ಲಿ ಮನವಿ ಮಾಡಿಕೊಂಡ್ರು. प्रधानमंत्री गरीब कल्याण योजना से 80 करोड़ से ज्यादा लोगों को मुफ्त राशन की गारंटी मिली है, मुफ्त राशन मिल रहा है। वो 70 सालों में गरीब को महंगे इलाज से छुटकारा दिलाने की गारंटी नहीं दे सके, लेकिन आयुष्मान योजना से 50 करोड़ लाभार्थियों को स्वास्थ्य बीमा की गारंटी मिली है। वो 70 सालों में महिलाओं को धुएं से छुटकारा दिलाने की गारंटी नहीं दे सके, लेकिन उज्ज्वला योजना से करीब 10 करोड़ महिलाओं को धुआं मुक्त जीवन की गारंटी मिली है। वो 70 सालों में गरीब को पैरों पर खड़ा करने की गारंटी नहीं दे सके, लेकिन मुद्रा योजना से 8.5 करोड़ लोगों को सम्मान से स्वरोजगार की गारंटी मिली है। ಫ್ರಾನ್ಸ್ ಅಕ್ಷರಶಃ ಧಗಧಗಿಸ್ತಾ ಇದೆ. 17 ವರ್ಷದ ಬಾಲಕನನ್ನ ಪೊಲೀಸರು ಹತ್ಯೆಗೈದಿದ್ದಕ್ಕೆ ಶುರುವಾದ ಆಕ್ರೋಶ ಇಡೀ ದೇಶದಾದ್ಯಂತ ಆವರಿಸಿದೆ. ಪ್ರತಿಭಟನಾಕಾರರು ಲೂಟಿ ಹೊಡೆದಿದ್ದಾರೆ.
ಟ್ರಾಫಿಕ್ ಸಿಗ್ನಲ್ನಲ್ಲಿ ಕಾರ್ ನಿಲ್ಲಿಸದ 17 ವರ್ಷದ ಬಾಲಕನನ್ನ ಫ್ರೆಂಚ್ ಪೊಲೀಸರು ಕೊಂದಿದ್ರು. ಅಂದಿನಿಂದ ಫ್ರಾನ್ಸ್ ಹೊತ್ತಿ ಉರಿಯುತ್ತಲೇ ಇದೆ. 4 ದಿನವಾದರೂ ಕಿಡಿ ಆರುವ ಲಕ್ಷಣಗಳೇ ಕಾಣಿಸುತ್ತಿಲ್ಲ. ಕಾರ್, ಕಟ್ಟಡ, ಕ್ರೇನ್, ಮನೆ, ಮಠ ಎಲ್ಲದಕ್ಕೂ ಬೆಂಕಿ ಹಾಕಲಾಗ್ತಿದೆ. ಅಲ್ಲಾಹು ಅಕ್ಬರ್ ಅಂತ ಕೂಗ್ತಿರೋ ಜನರು ಕಂಡ ವಸ್ತುಗಳನ್ನು ಹಾಳುಗೆಡವಿ ಇರೋ ಬರೋ ವಾಹನಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಅಲ್ಜೀರಿಯಾ ಮೂಲದ ನೆಹಾಲ್ ಹತ್ಯೆ ಬೆನ್ನಲ್ಲೇ ನಿರಾಶ್ರಿತ ಮುಸ್ಲಿಮರು ಇರೋ ಬರೋ ಮಾಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಸಿಕ್ಕ ವಸ್ತುಗಳನ್ನು ಹೊತ್ತೊಯ್ಯುತ್ತಿದ್ದಾರೆ. ರೇಷನ್ನಿಂದ ಹಿಡಿದು ಮಕ್ಕಳು ಆಡೋ ಸೈಕಲ್ ಅನ್ನು ಬಿಡುತ್ತಿಲ್ಲ. ಶೋರೂಮ್ಗೆ ನುಗ್ಗಿ ಬೈಕ್ಗಳನ್ನು ಕದಿಯುತ್ತಿದ್ದಾರೆ. ದೇಶ ಧಗಧಗಿಸುತ್ತಿದ್ರೆ ಪ್ರಧಾನಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಲೆಕ್ಕಾಚಾರವೇ ಬೇರೆ ಇದೆ. ಅಶಾಂತಿಯ ಹರಡುವಿಕೆಗೆ ವಿಡಿಯೋ ಗೇಮ್ಗಳೇ ಕಾರಣ. ಮಕ್ಕಳನ್ನು ಮನೆಯಿಂದ ಹೊರಬಿಡಬೇಡಿ ಎಂದು ಪೋಷಕರಿಗೆ ಮನವಿ ಮಾಡಿದ್ದಾರೆ. ಈ ಪರಿಸ್ಥಿತಿಯನ್ನ ತಹಬದಿಗೆ ತರೋ ಪ್ರಯತ್ನ ಕೂಡ ಆಗ್ತಾ ಇದೆ. ಪ್ರಯತ್ನದ ಭಾಗವಾಗಿ ಈವರೆಗೆ 1311 ಮಂದಿಯನ್ನ ಬಂಧಿಸುವ ಪ್ರಕ್ರಿಯೆ ಇದೆ. ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ 1000ಕ್ಕೂ ಅಧಿಕ ಮಂದಿ 1311 ಮಂದಿಯನ್ನ ಬಂಧಿಸಲಾಗಿದೆ. ಇನ್ನು ಪ್ರತಿಭಟನೆಯ ಹೆಸರಲ್ಲಿ 2000 ವಾಹನಗಳು ಭಸ್ಮವಾಗಿವೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸಿದ್ವಿ. ಕಂಡ ವಾಹನಗಳನ್ನ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಜೊತೆಗೆ 3880 ವಾಹನಗಳಿಗೆ ಹಾನಿಯಾಗಿದೆ. ಪ್ರತಿಭಟನೆ ನಡೆಸುವ ಸಂದರ್ಭದಲ್ಲಿ 234 ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗಿದೆ. 500 ಕಟ್ಟಡಗಳಿಗೆ ಹಾನಿಯಾಗಿದೆ ಪ್ರತಿಭಟನೆ ನಡೆಸ್ತಾ ಇರುವ ಪರಿಯಿಂದಾಗಿ. ಹಾಗೆ 31 ಪೊಲೀಸ್ ಠಾಣೆಗೆ ಹಾನಿಯಾಗಿದೆ. 79 ಮಂದಿ ಪೊಲೀಸರಿಗೆ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋ ಪ್ರಯತ್ನದ ಭಾಗವಾಗಿ ಗಾಯಕ್ಕೊಳಗಾಗಿದ್ದಾರೆ. ಬರೋಬ್ಬರಿ 45,000ಕ್ಕೂ ಅಧಿಕ ಮಂದಿ ಪೊಲೀಸರನ್ನ ಭದ್ರತಾ ವ್ಯವಸ್ಥೆಗೆ ನಿಯೋಜಿಸಿದ್ರೂ ಕೂಡ ಫ್ರಾನ್ಸ್ ಅನ್ನ ಕಂಟ್ರೋಲ್ಗೆ ತರೋ ಪ್ರಯತ್ನ ತಕ್ಕ ಮಟ್ಟಿಗೆ ಯಶಸ್ವಿಯಾಗ್ತಿಲ್ಲ. ಉಳಿದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ. ರಾಜ್ಯದಲ್ಲಿ ಸಾಕಷ್ಟು ಮಳೆ ಬಂದು ಜಲ ಪ್ರಳಯವಾಗುತ್ತೆ, ಪ್ರಕೃತಿ ಮುನಿದು ಸರಿಯಾಗುತ್ತದೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಈ ಭಾನುವಾರ ನಂದಿ ಬೆಟ್ಟ ಅಥವಾ ಸ್ಕಂದಗಿರಿ ಬೆಟ್ಟಕ್ಕೆ ಹೋಗುವ ಪ್ಲಾನ್ ಇದ್ರೆ ಮರ್ತ್ಬಿಡಿ. ಯಾಕಂದ್ರೆ ರಾಷ್ಟ್ರಪತಿ ಮುರ್ಮು ಆಗಮಿಸುತ್ತಿರೋದ್ರಿಂದ 2 ದಿನಗಳ ಕಾಲ ಸಾರ್ವಜನಿಕ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಹಿಂದೂಗಳ ಪವಿತ್ರ ಯಾತ್ರೆ ಅಮರನಾಥ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಬೇಸ್ ಕ್ಯಾಂಪ್ನಿಂದ ಗುಹೆ ದೇಗುಲಕ್ಕೆ ಯಾತ್ರಿಕರು ಹೊರಟಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಮತ್ತೊಂದು ಸಾಧನೆ ಮಾಡಿದ್ದಾರೆ. ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಡೈಮಂಡ್ ಲೀಗ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಸತತ 2ನೇ ಬಾರಿಗೆ ಡೈಮಂಡ್ ಲೀಗ್ ಗೆದ್ದ ಕೀರ್ತಿಗೆ ಭಾಜನರಾಗಿದ್ದಾರೆ. 2 ಬಾರಿಯ ಚಾಂಪಿಯನ್ ವೆಸ್ಟ್ ಇಂಡೀಸ್ ಈ ವರ್ಷ ಭಾರತದಲ್ಲಿ ನಡೆಯಲಿರುವ ಐಸಿಸಿ ಏಕದಿನ ವಿಶ್ವಕಪ್ನಿಂದ ಹೊರಬಿದ್ದಿದೆ. ಸ್ಕಾಟ್ಲೆಂಡ್ ವಿರುದ್ಧ ಸೋಲುವ ಮೂಲಕ ವಿಂಡೀಸ್ ವಿಶ್ವಕಪ್ನಿಂದ ಹೊರಬಿದ್ದಿದೆ. 1975 ಮತ್ತು 79ರ ಚಾಂಪಿಯನ್ ವಿಂಡೀಸ್ 48 ವರ್ಷಗಳ ಇತಿಹಾಸದಲ್ಲಿ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಅಗ್ರ 10 ತಂಡದಿಂದ ಹೊರಬಿದ್ದಿದ್ದು ಇದೇ ಮೊದಲು. ಇದು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.